ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಬ್ಬರು ರಿಸೆಪ್ಷನ್ಗೆ ಹೋಗ್ತಿದ್ದೀನಿ. ಸೊ ಈಸ್ ಮೈ ಬ್ರದರ್ ಫ್ರೆಂಡ್. ಸೊ ಎಂಡ್ ಆಫ್ ದ ವಿಡಿಯೋ ನಿಮ್ಗೆ ಗೊತ್ತಾಗುತ್ತೆ ಯಾವುದು ರಿಸೆಪ್ಷನ್ ಅಂತ. ಸೊ ಇವತ್ತು ಐ ಆಮ್ ಗೋಯಿಂಗ್ ಟು ವೇರ್ ದಿಸ್ ಡ್ರೆಸ್ ಫಾರ್ ದ ರಿಸೆಪ್ಷನ್. ಲೆಟ್ ಮೀ ಚೇಂಜ್ ಅಂಕ. ಇದೇ ನನ್ನ ಔಟ್ಫಿಟ್. ಫೋನ್ ನೋಡಿ ಮೇಕಪ್ ಮಾಡೋಕ್ಕಾಗಲ್ಲ, ನನಗೆ ಬರಲ್ಲ. ಸೊ ಐ ಸಿ ದ ಮಿರರ್ ಇಸ್ ಹಿಯರ್. ಸೊ ಮಿರರ್ನ ನೋಡಿಕೊಂಡು ಸಿಂಪಲ್ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಹೋಗೋದಷ್ಟೇ. ಈಗ ಸಿಂಪಲ್ ಮೇಕಪ್ಗೆ ಫಿಂಗರ್ಸ್ ಎನಫ್. ಸ್ವಲ್ಪ ಫೌಂಡೇಶನ್, ಸ್ಟ್ರೋಕ್ ಕ್ರೀಮ್ ಯೂಶ್ವಲಿ ಹಾಕೋದು ಓನ್ಲಿ ವೆನ್ ಐ ಗೌಟ್, ಈಚೆ ಹೋಗೋವಾಗ ಮಾತ್ರ. ಆ್ಯಂಡ್ ಐಬ್ರೋಸ್ ಸ್ವಲ್ಪ ಫಿಕ್ಸ್ ಮಾಡಿಕೊಂಡೆ. ಆ್ಯಂಡ್ ಇವಾಗ blush. So that's all I do. ಇದನ್ನು ಕೈಯಲ್ಲೇ. ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಮಾತ್ರ ಹಾಕಿದ್ರು ಐ ಸ್ಟಿಲ್ ಅಪ್ಲೈ ಬ್ಲಷ್ ಇವನ್ ಇಫ್ ಐ ಡೋಂಟ್ ಗೋ ಔಟ್ ಬಿಕಾಸ್ ಐ ಜಸ್ಟ್ ಲವ್ ಬ್ಲಷ್. ಲಿಪ್ಸ್ಟಿಕ್ನ ಲಾಸ್ಟಲ್ಲಿ ಹಾಕ್ತೀನಿ ಬಿಕಾಸ್ ಇವಾಗ ಹಾಕಿದ್ರೆ ನಾನು ಇವಾಗಲೇ ಎಲ್ಲ ತಿಂದುಬಿಡ್ತೀನಿ. ಆ್ಯಂಡ್ ಇವಾಗ ನಾನು ಹೇರ್ ಸ್ಟೈಲ್ನ ಮಾಡ್ಕೊಂಡು ಬರ್ತೀನಿ ಬಿಕಾಸ್ ಅದನ್ನು ರೆಕಾರ್ಡ್ ಮಾಡೋ ಅಷ್ಟು ಪೇಷನ್ಸು ನನಗಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ ಹೇರ್ ಸ್ಟೈಲ್ ಏನು ಮಾಡಬೇಕು ಅಂತ. ಸೊ ಲೆಟ್ ಮೀ ಫಿಕ್ಸ್ ಮೈ ಹೇರ್ ಆ್ಯಂಡ್ ಕಮ್. ಫೈನಲಿ ದ ಹೇರ್ ಸ್ಟೈಲ್ ಇಸ್ ಡನ್. ನಾನು ಯೂಶ್ವಲಿ ಲಿಪ್ಸ್ಟಿಕ್ ಹಾಕಲ್ಲ, ಲೈಕ್ ನಾನು ಔಟ್ಲೈನರೇ ಲಿಪ್ಸ್ಟಿಕ್ ಥರ ಯೂಸ್ ಮಾಡೋದು ಬಿಕಾಸ್ ಐ ಫೀಲ್ ಔಟ್ಲೈನರ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ನಾನು ನನಗೆ ಲಿಪ್ಸ್ಟಿಕ್ ಇಷ್ಟ ಆಗಲ್ಲ. ಇದೇ ನನ್ನ ಫೈನಲ್ ಲುಕ್. ಇದು ಆಟೋ ರೈಡ್ ಅಲ್ಲ, ಇಟ್ ಈಸ್ ಅ ರೋಲರ್ ಕೋಸ್ಟರ್ ರೈಡ್ ಫಾರ್ ಮಿ ಬಿಕಾಸ್ ಹಂಗೆ ಇತ್ತು ಕಂಪ್ಲೀಟ್. ನಾನು ಲೊಕೇಶನ್ ರೀಚ್ ಆಗೋವರೆಗೂ ಇಟ್ ವಾಸ್ ಅ ರೋಲರ್ ಕೋಸ್ಟರ್ ರೈಡ್ ಓನ್ಲಿ. ಆ್ಯಂಡ್ ಫೈನಲಿ ಲೊಕೇಶನ್ನ ರೀಚ್ ಆದೆ. ನಿಮ್ಮ ಕಣ್ಣು ಏನಕ್ಕೆ ರೆಡ್ ಆಗಿದೆ? ನಿಮ್ಮ ಫೇಸ್ ಏನಕ್ಕೆ ರೆಡ್ ಆಗಿದೆ? ಅದು ಚೀಕ್ಸ್ ಏನಕ್ಕೆ ರೆಡ್ ಆಗಿದೆ? ಅದು ಇದು ಬ್ಲಷ್. ಓಕೆ, ವೆರಿ ಸೋನ್. ನಮ್ಮ ಅಣ್ಣನೂ ಈ ಥರ ಸ್ಟೇಜ್ ಮೇಲೆ ಇರ್ತಾರೆ. ಸ್ಟೇಜ್ ಮೇಲೆ ಟೆಂಪಲಲ್ಲಿ ಮದುವೆ ಮಾಡಬೇಕು, ಈ ಸೆಟಪ್ಪಲ್ಲಿ ನಮಗೆ. ಆ್ಯಕ್ಚುಲಿ ಲೆನ್ಸ್ ಹಾಕಿದ್ದೆ, ಅದೊಂಥರ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು. ಆ್ಯಂಡ್ ಕಣ್ಣೆಲ್ಲ ಒಂಥರ ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ನನ್ನ ಕಾಲೇಜ್ ಮೇಟ್ಸ್ನ ಮೀಟ್ ಮಾಡ್ತೇವೆ. ಇವ್ರು ನೋಡಿ ಕಲ್ಪ್ರೇಟ್, ಅವ್ರು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಇವ್ರನ್ನ ನಿಲ್ಲಿಸ್ಬಿಟ್ಟು ಈ ಕ್ಯೂ ಎಲ್ಲ ಕಮ್ಮಿಯಾಗಿ ಹತ್ರ ಹೋಗಿ ನಿಂತ್ಕೊಂಡಿದ್ದಾದ್ಮೇಲೆ ಇವ್ರು ಬಂದು ಜಾಯ್ನ್ ಆಗ್ತಾರೆ. ಕಲ್ಪ್ರೇಟ್ ಬ್ರೋ. ಫುಡ್ ವಾಸ್ ಸೋ ಗುಡ್. ಊಟ ಮಾಡಿಬಿಟ್ಟು ನಾನು ಮನೆಗೆ ಹೊರಟೆ. ನಾನು ಮನೆಗೆ ವಾಪಸ್ ಬಂದು ಒಂದು ಹಾಫ್ ಆನ್ ಅವರ್ ಆಗಿರುತ್ತೆ. ಈ ಡ್ರೆಸ್ಸಿಗೆ ನನ್ನ ಅಮ್ಮ ಅಂದರು ಸ್ಲೀವ್ಲೆಸ್ ಇಲ್ಲ, ಸೊ ಸ್ವೆಟರ್ ತೊಗೊಂಡೋಗು, ಬರೋವಾಗ ನಿನ್ಗೆ ಚಳಿ ಆಗುತ್ತೆ, ಯಾಕಂದರೆ ವಾಪಸ್ ಬರೋಕ್ಕೆ ನೈಟ್ 11-11:30 ಆಗುತ್ತೆ. ಸೊ ಅದಕ್ಕೆ ಅಮ್ಮ ಅಂದರು ಸ್ವೆಟರ್ ತೊಗೊಂಡೋಗು ಅಂತ. ತೊಗೊಂಡೋದೆ. ಸ್ವೆಟರ್ ಎಲ್ಲೋ ಕಳೆದೋಯ್ತು. ಐ ಲಾಸ್ಟ್ ದ ಸ್ವೆಟರ್. ಆ್ಯಂಡ್ ಅದನ್ನು ಹುಡ್ಕೊಂಡು ನಾನು ನಮ್ಮ ಅಮ್ಮನೂ ಒಂದು 2 ಕಿಲೋಮೀಟರ್ ಹೋದ್ವಿ, ಆದರೂ ಸಿಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಅದನ್ನು ಆ ಸ್ವೆಟರ್ ಬಂದು ನಾನು ಈಸ್ಕೊಂಡು ಒಂದು ಸತಿನೂ ಹಾಕಿಲ್ಲ. ಹೊಸದಾಗೆ ಬಂತು, ಹೊಸದಾಗೆ ಹೋಯ್ತು. ಸೊ ಇವಾಗ ನಾನು ನನ್ನ ಮೇಕಪ್ನ ರಿಮೂವ್ ಮಾಡ್ತಿದ್ದೀನಿ. ನಾನು ಯಾವತ್ತೂ ಮೇಕಪ್ನ ಹಿಂಗೆ ರಿಮೂವ್ ಮಾಡೋದು. ಸೊ ಫಸ್ಟ್ ವಾಟರ್ ಅಪ್ಲೈ ಮಾಡ್ಕೊಳ್ತೀನಿ. ಅದಾದಮೇಲೆ ಬಿಕಾಸ್ ಐ ಫೀಲ್ ವಾಟರ್ ಅಪ್ಲೈ ಮಾಡಿದ್ರೆ ಎಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಅಂತ, ಐಲೈನರಿಂದ ಮಸ್ಕಾರದಿಂದ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಅದಾದಮೇಲೆ ಮೇಕಪ್ ರಿಮೂವರ್ ಹಾಕಿ ತೆಗೆದ್ರೆ ಎಲ್ಲ ಸ್ವಲ್ಪ ಈಸಿಯಾಗಿ ಬರುತ್ತೆ ಅಂತ ಮೈ ಅಸಂಪ್ಷನ್. ದಟ್ಸ್ ಹೌ ಇಟ್ ವರ್ಕ್ ಫಾರ್ ಮೀ. ಈ ಮೇಕಪ್ ರಿಮೂವ್ ಮಾಡೋದೇ ಒಂದು ಇರಿಟೇಷನು. ನಾನು ಯೂಶ್ವಲಿ ಮೇಕಪ್ ಹಾಕಲ್ಲ. ಐ ಮೀನ್ ನಾನು ಹಾಕೋದೇ ಫೌಂಡೇಶನ್, ಕಾಜಲ್, ಮಸ್ಕಾರ ಅಷ್ಟೇ. ಬಟ್ ಸ್ಕಿನ್ ಕೇರ್ಗಂತೂ ತುಂಬ ಪ್ರಿಫರೆನ್ಸ್ ಕೊಡ್ತೀನಿ ನಾನು. ಐ ಲವ್ ಡೂಯಿಂಗ್ ಸ್ಕಿನ್ ಕೇರ್
ತುಂಬ ಎಕ್ಸ್ಪಿರಿಮೆಂಟ್ಸು ಮಾಡ್ತೀನಿ. ಇನ್ನೊಂದೇನೆಂದರೆ ಮಸ್ಕರ ಕಾಜಲೆಲ್ಲ ಕಾನ್ಸ್ಟೆಂಟಾಗಿ ಅಪ್ಲೈ ಮಾಡಬಾರ್ದು. ಅಂದರೆ ಯಾವತ್ತಾದರೂ ಒಂದು ಸರ್ತಿ ಮೇ ಬಿ ಮಂತ್ಲಿ ಒನ್ಸ್ ಆ ಥರ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅಪ್ಲೈ ಮಾಡ್ಬೋದು. ಬಟ್ ಡೈಲಿ ಎಲ್ಲ ಹಚ್ಚೋದು ಇಟ್ ಇಸ್ ರಿಯಲಿ ಬ್ಯಾಡ್. ಬಿಕಾಸ್ ಇಲ್ಲೆಲ್ಲ ಕಪ್ಪಗಾಗುತ್ತೆ ಬಿಕಾಸ್ ಆ್ಯಂಡ್ ನೀವು ಆ ಕಾಜಲ್ನ ರಿಮೂವ್ ಮಾಡೋಕ್ಕೆ ಎಷ್ಟು ಹಾರ್ಷಾಗಿ ವೈಪ್ ಮಾಡಬೇಕು. ಫಸ್ಟೆಲ್ಲ ತುಂಬ ಆಗ್ತಿದೆ ಕಾಜಲು ಮತ್ತು ಮಸ್ಕಾರ ಇಲ್ದಿರ ಎಲ್ಲೂ ಹೋಗಲ್ಲ ನಾನು. ಈ ನಡುವೆ ಕಡಿಮೆ ಮಾಡಿದ್ದೀನಿ. ಸ್ಟಾರ್ಟೆಡ್ ನೋಡಿ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿತ್ತು ಅಂದರೆ ಎಲ್ಲ ಕಣ್ಣಿಗೆ ಬಿಟ್ಟರು. ಎವ್ರಿಬಡಿ ಐ ಮೀನ್ ಎಲ್ಲರೂ ದೇ ವಿಲ್ ಟೆಲ್ ದಟ್ ನಿಮ್ಮ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಅಂತ. ನೋಡಿ ಈ ಕ್ಲಿಯರ್ ಕಣ್ಣಿಟ್ಟು ಓಕೆ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಆಯಿತು. ಇವಾಗ ಸ್ಕಿನ್ ಕೇರ್ ಮಾಡಿ ಮಲಗೋದಷ್ಟೇ. ಐ ನೆವರ್ ಗಾಟ್ ಇಷ್ಟೆಲ್ಲ ಪಿಂಪಲ್ಸ್ ನನಗೆ ಯಾವತ್ತೂ ಬಂದಿರಲಿಲ್ಲ. ಐ ಮೀನ್ ಬಂದಿತ್ತು ಬಿಫೋರ್ 5 to 6 years. ಲಿವ್-ಇನ್ ಕಂಡೀಷ್ನರ್ ಮತ್ತು ಸಿರಮ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಬಿಟ್ಟು, ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಹೇರ್ ಸಿರಮ್ ಎಲ್ಲ ಅಪ್ಲೈ ಮಾಡಿ ನಂಗೆ ತುಂಬ ನಿದ್ದೆ ಬಂದಿತ್ತು, ಅದಕ್ಕೆ ಮಲ್ಕೊಂಡ್ಬಿಟ್ಟೆ. ರೋಸ್ ಬೊಕ್ಕೆ ಬೇಕು ಅಂತ ಒಂದು ಆರ್ಡರ್ ಬಂದಿತ್ತು, ಸೊ ಅದಕ್ಕೆ ನಾನು ನನ್ನ ತಂಗಿನೂ ಮಾಡ್ತಿದ್ವಿ. ಆಲ್ ಸೆಟ್ ಫಾರ್ ಬೆಲ್ಲಿ ಡ್ಯಾನ್ಸ್ ಕ್ಲಾಸ್. ಇವಾಗ ಕ್ಲಾಸ್ಗೆ ಹೋಗ್ಬೇಕು. ಐ ಹ್ಯಾವ್ ಓನ್ಲಿ ಹಾಫ್ ಆನ್ ಅವರ್. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋದೆ ಅಷ್ಟೇ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಟಾಟಾ ಬಾಯ್.